certain reasons for curses. ಕೆಲವು ಕಾರಣಗಳು, ಶಾಪಕ್ಕಿರುವಂತಹ ಕೆಲವು ಕಾರಣಗಳು. Now we heard about some certain examples. ನಾವು ಕೆಲವು ಉದಾಹರಣೆಗಳನ್ನು ನಾವು ಕೇಳಿದ್ದೇವೆ. Now you know why the curses are clinging you. ನಿಮಗೆ ಈಗ ಅರ್ಥವಾಯಿತು ಯಾಕೆ ಶಾಪಗಳು ನಿಮ್ಮ ಮೇಲೆ ಕ್ರಿಯೆ ಮಾಡ್ತದೆ ಎಂಬುದಾಗಿ. I'll read it like this. Curses can follow a person and it is a spiritual open door for the negative possibilities. Curses can follow a person. ಶಾಪಗಳು ಕೆಲವು ವ್ಯಕ್ತಿಗಳನ್ನು ಹಿಂಬಾಲಿಸಬಹುದು. Following like a dog, street dog, sometimes a street dog will follow you. Exactly like that, a curses can follow a person. ಬೀದಿ ನಾಯಿ ಯಾವ ರೀತಿ ವ್ಯಕ್ತಿಗಳು ಹಿಂಬಾಲಿಸುವುದೋ ಅದೇ ರೀತಿ ಶಾಪಗಳು ಕೂಡ ವ್ಯಕ್ತಿಗಳು ಹಿಂಬಾಲಿಸಬಹುದು. Doesn't matter whether you move from this house to another house, doesn't matter you move this city to go to the another city, still the curses can follow you. ನೀವು ಈ ಮನೆಯಿಂದ ಆ ಮನೆಗೆ ಬದಲಾಯಿಸಿದ್ರು ಕೂಡ, ಈ ಪಟ್ಟಣದಿಂದ ಆ ಪಟ್ಟಣಕ್ಕೆ ಬದಲಾಯಿಸಿದ್ರು ಕೂಡ ಶಾಪಗಳು ನಿಮ್ಮನ್ನು ಹಿಂಬಾಲಿಸ್ತಾ ಇರುತ್ತದೆ. It is a spiritual open door for the negative possibilities. ನೆಗೆಟಿವ್ ಆಗಿರುವಂತ ಸಂಗತಿಗಳಿಗೆ ಒಂದು ಆತ್ಮಿಕವಾದ ಬಾಗಿಲು ತೆರೆಯುವಂತದಾಗಿದೆ ಶಾಪಗಳು. Some people are, they have a good potential to reach out and bring some goodness, but they can't reach into that level. ಕೆಲವು ವ್ಯಕ್ತಿಗಳಿಗೆ ಒಳ್ಳೆ ಶಕ್ತಿ ಇರುತ್ತದೆ, ಅದನ್ನು ಅಲ್ಲಿಗೆ ತಲುಪಿ ಒಳ್ಳೆದನ್ನು ತರುವುದಕ್ಕೋಸ್ಕರವಾಗಿ, ಆದ್ರೆ ಒಳ್ಳೆದನ್ನು ತಲುಪುವುದಕ್ಕೆ ಸಾಧ್ಯವಾಗುವುದಿಲ್ಲ. They will put everything, at the end the things will disappear quickly. ಅವರು ಅಳುತ್ತಾರೆ, ಅವರು ಪ್ರಯತ್ನ ಮಾಡುತ್ತಾರೆ, ಆದ್ರೆ ಕೊನೆಯದಾಗಿ ಎಲ್ಲವೂ ಕೂಡ ಅದು ಕಾಣದೆ ಹೋಗ್ತದೆ. Whenever they reach next to the breakthrough, they will miss the opportunity. ಆ ಬಿಡುಗಡೆ ಸಮಯಕ್ಕೆ ಅವರು ತಲುಪುವಾಗ ಅವಕಾಶವನ್ನು ಕಳೆದುಕೊಳ್ತಾರೆ. I wrote many examinations. I passed A, B, C. I went to the final interview. Someone took that job. ನಾನು ಅನೇಕ ಪರೀಕ್ಷೆಗಳನ್ನು ಬರೆದೆ, A, B, C ಎಂಬುದಾಗಿ. ಆದ್ರೆ ಕೊನೆ ಇಂಟರ್ವ್ಯೂ ಹೋಗುವಾಗ ಯಾರು ಬೇರೆಯವರ ಕೆಲಸವನ್ನು ಪಡೆದುಕೊಂಡು ಹೋದರು. It could be a crisis operational in that families. ಅದರ ಅರ್ಥ ಆ ಶಾಪ ಅವರ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ ಕ್ರಿಯೆ ಮಾಡ್ತದೆ ಎಂಬುದಾಗಿ. Reasons for curses, I will read it quickly. ಶಾಪದ ಕಾರಣಗಳು ನಾನು ಬೇಗನೆ ಓದ್ತೇನೆ. The first thing, disobedience to God's word. ಮೊದಲನೇದಾಗಿದೆ ದೇವರ ವಾಕ್ಯಕ್ಕಿರುವಂತ ಅವಿಧೇಯತ್ವ. It is written, Jeremiah chapter 17 verse 5. ಯೆರೆಮೀಯನ ಪ್ರವಾದ ಗ್ರಂಥ 17 ಅದರ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Also Deuteronomy chapter 28 to 15 to 68. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ರಿಂದ 58ನೇ ವಾಕ್ಯ ತನಕ. Disobedience to God's word. ಅವಿಧೇಯತ್ವ, ದೇವರ ವಾಕ್ಯಕ್ಕೆ ಇರುವಂತ ಅವಿಧೇಯತ್ವ. If you do anything against the word of God, we are disobeying the Lord. ನಾವು ದೇವರಿಗೆ ವಿರುದ್ಧವಾಗಿ ಏನಾದರೂ ಮಾಡುವುದಾದ್ರೆ ನಾವು ದೇವರಿಗೆ ಅವಿಧೇಯರಾಗಿದ್ದೇವೆ ಎಂಬುದಾಗಿ. The Bible says that forgive one another. ದೇವರ ವಾಕ್ಯ ಹೇಳ್ತದೆ ಒಬ್ಬರಿಗೊಬ್ಬರು ಕ್ಷಮಿಸಿರಿ. But if you are not ready to forgive the person who hurt you, that means we are disobeying the Lord. ಆದ್ರೆ ನೀವು ಆ ಒಂದು ನಿಮಗೆ ಬೇಸರ ತರುವಂತ ವ್ಯಕ್ತಿಗೆ ನೀವು ಕ್ಷಮಿಸದಿದ್ದರೆ ನೀವು ದೇವರ ವಾಕ್ಯಕ್ಕೆ ಅವಿಧೇಯರಾಗ್ತಾ ಇದ್ದೀರಿ ಎಂಬುದಾಗಿ. Bible says that do not cheat anyone. ದೇವರ ವಾಕ್ಯ ಹೇಳ್ತದೆ ಯಾರನ್ನು ಮೋಸಪಡಿಸಬಾರದು ಎಂಬುದಾಗಿ. But if you try to cheat someone, you are disobeying the God's word. ಆದ್ರೆ ನೀವು ಯಾರನ್ನಾದ್ರೂ ವಂಚಿಸೋದಕ್ಕೆ ನೋಡುವುದಾದ್ರೆ ನೀವು ದೇವರಿಗೆ ಅವಿಧೇಯರಾಗ್ತಾ ಇದ್ದೀರಿ ಎಂಬುದಾಗಿ. I'm going ಎಂಬುದಾಗಿ. quickly. The first one, disobedience to God's word. ಮೊದಲನೇದಾಗಿದೆ ದೇವರ ವಾಕ್ಯಕ್ಕಿರುವಂತ ಅವಿಧೇಯತ್ವ. The second point, idolatry and false worship. ಎರಡನೇದಾಗಿದೆ ಒಂದು ಮೂರ್ತಿ ಪೂಜೆ, ಹಾಗೆ ಆ ಮೂರ್ತಿ ಪೂಜಿಸುವಂತದ್ದು. Exodus chapter 20 verses 3 to 5. ವಿಮೋಚನಾ ಕಾಂಡ ಪುಸ್ತಕ 20ನೇ ಅಧ್ಯಾಯ ಅದರಲ್ಲಿರುವಂತ ವಾಕ್ಯಗಳು. Serving other gods or practicing occult. ಬೇರೆ ದೇವರುಗಳನ್ನು ಆರಾಧಿಸುವಂತದ್ದು, ಅವರ ರೀತಿಗಳಲ್ಲಿ ಮಾಡುವಂತದ್ದು. Doing witchcraft against people. ವ್ಯಕ್ತಿಗಳ ವಿರುದ್ಧವಾಗಿ ಮಾಟ ಮಂತ್ರಗಳನ್ನು ಮಾಡುವಂತದ್ದು. Practicing black magic. ಆ ರೀತಿಯಾದ ಮಂತ್ರಗಳನ್ನು ಮಾಡುವಂತದ್ದು. And serving other mediums and spirits. ಬೇರೆ ದೇವರುಗಳನ್ನು ದೇವತೆಗಳನ್ನು ಸೇವಿಸುವಂತದ್ದು. The third thing, dishonoring to parents. ಮೂರನೇದಾಗಿದೆ ನಮ್ಮ ಪೋಷಕರನ್ನು ಗೌರವ ಸಲ್ಲಿಸದಿರುವಂತದ್ದು. Deuteronomy chapter 27:16. ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ ಅದರ 16ನೇ ವಾಕ್ಯ. Have you ever dishonored your parents? ನಿಮ್ಮ ತಂದೆ ತಾಯಿಗೆ ಯಾವತ್ತಾದ್ರೂ ನೀವು ಸನ್ಮಾನ ಕೊಟ್ಟಿದ್ದೀರಾ? Have you ever spoken against your parents? ನಿಮ್ಮ ತಂದೆ ತಾಯಿಗೆ ವಿರುದ್ಧವಾಗಿ ಯಾವತ್ತಾದ್ರೂ ಮಾತನಾಡಿದ್ದೀರಾ? Have you ever shouted against them? ನಿಮ್ಮ ತಂದೆ ತಾಯಿಗೆ ವಿರುದ್ಧವಾಗಿ ನೀವು ಜೋರಾಗಿ ಶಬ್ದ ಎತ್ತಿದ್ದೀರಾ? Just go and ask sorry. ಹೋಗಿ ಅವರೊಟ್ಟಿಗೆ ಕ್ಷಮೆ ಯಾಚಿಸಿರಿ. Hallelujah. Hallelujah. Have you ever never listened to your parents? ನೀವು ನಿಮ್ಮ ತಂದೆ ತಾಯಿ ಹೇಳಿದ ಮಾತನ್ನು ಕೇಳದೇ ಇದ್ದೀರಾ? Anyway, it's happened. Certain things is already happened. ಕೆಲವು ಸಂಗತಿಗಳು ಹಾಗೆ ಹೋಗಿದೆ. But what you can do something. ಏನು ನಿಮಗೆ ಮಾಡಕ್ಕಾಗ್ತದೆ ಅಂದ್ರೆ go back to your parents. ನೀವು ನಿಮ್ಮ ತಂದೆ ತಾಯಿ ಬಳಿಗೆ ಹಿಂತಿರುಗಿರಿ. And ask sorry. ಆನಂತರವಾಗಿ ಕ್ಷಮೆ ಕೇಳಿಕೊಳ್ಳ್ರಿ. Maybe your father or mother may died, passed away. ನಿಮ್ಮ ತಂದೆ ಅಥವಾ ತಾಯಿ ಅವರು ಮರಣ ಹೊಂದಿರಬಹುದು. Doesn't matter. Go to the cemetery and ask sorry. ಪರವಾಗಿಲ್ಲ, ನೀವು ಸಮಾಧಿ ಬಳಿಗಾದ್ರೂ ಹೋಗಿ ನೀವು ಕ್ಷಮೆ ಯಾಚಿಸಬಹುದು. Still it is forgiven. ಅದು ಆಗ್ಲೂ ಕೂಡ ಕ್ಷಮೆ ದೊರಕುತ್ತದೆ. The Lord is looking at your heart. ದೇವರು ನಿಮ್ಮ ಹೃದಯವನ್ನು ನೋಡುವಾತನಾಗಿದ್ದಾನೆ. The third thing, injustice. Fourth thing, the injustice and oppressing the poor.
ಮೂರನೇದಾಗಿದೆ ಅನ್ಯಾಯ, ಬಡವರಿಗೆ ವಿರುದ್ಧವಾಗಿ ಅನ್ಯಾಯ ಮಾಡುವಂತದ್ದು. Deuteronomy chapter 27 verse 19. ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ 19ನೇ ವಾಕ್ಯ. That means taking bribes, ಅದರ ಅರ್ಥ ಆಗಿದೆ ಲಂಚ ತೆಗೆದುಕೊಳ್ಳುವುದು, doing money to destroy someone else's life, taking money to destroying someone's life, ಬೇರೆಯವರ ಜೀವನ ನಾಶಪಡಿಸೋದಕ್ಕೋಸ್ಕರವಾಗಿ ಹಣ ಪಡೆದುಕೊಳ್ಳುವುದು, oppressing the poor, ಬಡವರನ್ನು ಹಿಂಸೆಪಡಿಸುವಂತದ್ದು, stealing their possessions, ಅವರ ಒಂದು ಪದವಿಗಳನ್ನು ಕದ್ದುಕೊಳ್ಳುವಂತದ್ದು, stealing their opportunities. ಅವರಿಗೆ ಸಿಗಬೇಕಾದ ಅವಕಾಶಗಳನ್ನು It's ಕದ್ದುಕೊಳ್ಳುವುದು. all in all these things are under curse. ಇದೆಲ್ಲವೂ ಕೂಡ ಶಾಪದೊಳಗೆ ಬಂದಿದೆ. The fifth thing, jealousy against someone's growth, ಐದನೇದಾಗಿದೆ ಒಂದು ವ್ಯಕ್ತಿಯ ವಿರುದ್ಧವಾಗಿ, ಅವರ ಬೆಳವಣಿಗೆ ವಿರುದ್ಧವಾಗಿರುವ ಒಂದು ಹೊಟ್ಟೆಕಿಚ್ಚು, against their promotions, ಅವರ ಒಂದು ಉನ್ನತಿಗೆ ವಿರುದ್ಧವಾಗಿರುವ against ಹೊಟ್ಟೆಕಿಚ್ಚು, their finances, ಅವರ ಹಣಕಾಸಿನ ವಿಷಯದ ವಿರುದ್ಧವಾಗಿರುವ marriage, ಹೊಟ್ಟೆಕಿಚ್ಚು, family, children, wealth, possessions and influences. ಮದುವೆ, ಕುಟುಂಬ, ಅವರ ಉನ್ನತವಾದ ಆರ್ಥಿಕ ಸ್ಥಿತಿ, ಇದಕ್ಕೆಲ್ಲ ವಿರುದ್ಧವಾಗಿರುವ ಹೊಟ್ಟೆಕಿಚ್ಚುಗಳು. See, whenever our neighbors, one of your neighbors' child, they receive a good result in the exam, we will say, oh no, my child is better than that child. ನಮ್ಮ ಪಕ್ಕದ ಮನೆಯಲ್ಲಿರುವಂತಹ ಮಗು ಉನ್ನತವಾದ ಫಲಿತಾಂಶ ಅವರು ಪಡೆದುಕೊಂಡಿದ್ರೆ ನಾವು ಹೇಳ್ತೇವೆ, ಇಲ್ಲ ನಮ್ಮ ಮಕ್ಕಳೇ ಒಳ್ಳೆ ಉನ್ನತರು ಎಂಬುದಾಗಿ. If your neighbor got a new job or they start a new business, they'll say, no, this all then is happened. I'll tell you because of the jealousy. ನಾನು ಹೇಳ್ತೇನೆ, ಪಕ್ಕದ ಮನೆಯವರು ಒಂದು ಹೊಸ ಕೆಲಸ ಸಿಕ್ಕಿದ್ರೆ, ಹೊಸ ವ್ಯವಹಾರ ಆರಂಭಿಸಿದ್ರೆ, ಇದೆಲ್ಲ ಹಾಗೆ ನಡೆಯುತ್ತದೆ ಎಂಬುದಾಗಿ ಹೇಳುವಂತದ್ದು, ಆ ಮಾತು ಹೊಟ್ಟೆಕಿಚ್ಚಿನಿಂದ I have a ಬರುವಂತದ್ದು. lot of stories here, but I don't have time from the Bible. I'm going to skip next one. By hurting or speaking against the man of God, we already shared about it. ಮುಂಚಿತವಾಗಿ ಹೇಳಿದೆ, ದೇವರ ಮನುಷ್ಯರ ವಿರುದ್ಧವಾಗಿ ಮಾತನಾಡುವುದು, ಅವರ ನೋವು ಪಡಿಸಿದ ಮಾತುಗಳು ಹೇಳುವಂತದ್ದು. The final point, not helping poor, ಕೊನೆಯದಾಗಿದೆ ಬಡವರಿಗೆ ಸಹಾಯ ಮಾಡದಿರುವಂತದ್ದು, not meeting the physical needs of the poor people. ಬಡವರ ಒಂದು ಶಾರೀರಿಕವಾದ ಅಗತ್ಯಗಳನ್ನು ಪೂರೈಸದಿರುವಂತದ್ದು. We cannot help everyone, but we can help one person. ನಮಗೆ ಎಲ್ಲರಿಗೂ ಸಹಾಯ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ, ಆದ್ರೆ ಒಬ್ಬರಿಗೆ ನಮಗೆ ಸಹಾಯ ಮಾಡೋದಕ್ಕೆ Imagine if ಸಾಧ್ಯವಾಗುತ್ತದೆ. everyone start to help one person, we can do lot of things. ಎಲ್ಲರೂ ಕೂಡ ಒಂದೊಂದು ವ್ಯಕ್ತಿಗೆ ಸಹಾಯ ಮಾಡುವುದಾದ್ರೆ ಅನೇಕ ಸಂಗತಿಗಳು ನಾವೆಲ್ಲ ಮಾಡಬಹುದು. Try to help with someone with education. ಕೆಲವರಿಗೆ ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡ್ರಿ. Buy some clothes or buy some food for them. ಅವರಿಗೆ ಕೆಲವು ಹಣ್ಣುಗಳನ್ನು ಖರೀದಿಸಿ ಕೊಡಿ, ಕೆಲವು ಬಟ್ಟೆಗಳನ್ನು ಖರೀದಿಸಿ ಕೊಡ್ರಿ. If you do that, ನೀವು ಅದನ್ನು ಮಾಡುವುದಾದ್ರೆ God's blessing will chase you. ದೇವರ ಆಶೀರ್ವಾದಗಳು ನಿಮ್ಮನ್ನು ಹಿಂಬಾಲಿಸುತ್ತದೆ. Bible says that. ಸತ್ಯವಿದೆ ಹೇಳ್ತದೆ. Malachi chapter 3 verses 8 to 10. ಮಲಾಕಿ 3ನೇ ಅಧ್ಯಾಯ ಅದರ The 8 final point. ವಾಕ್ಯಗಳು. Stealing God's money. ದೇವರಿಂದ ಕದ್ದುಕೊಳ್ಳುವಂತದ್ದು. Stealing God's money. ದೇವರ ಹಣವನ್ನು ಕದ್ದುಕೊಳ್ಳುವಂತದ್ದು. If you steal God's money, the curses can follow you. ನಾವು ದೇವರ ಹಣವನ್ನು ಕದ್ದುಕೊಂಡ್ರೆ ಶಾಪ ನಮ್ಮನ್ನು ಹಿಂಬಾಲಿಸುತ್ತದೆ. How you can steal God's money? ಯಾವ ರೀತಿಯಾಗಿ ದೇವರ ಹಣವನ್ನು It is ಕದ್ದುಕೊಳ್ಳಬಹುದು? clearly mentioned in Malachi chapter 3 verses 8 to 10. ಮಲಾಕಿ ಪ್ರವಾದ ಗ್ರಂಥ 3ನೇ ಅಧ್ಯಾಯ 8ರಿಂದ 10ನೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. If anyone can rob God, ದೇವರಿಂದ ಏನಾದರೂ ಕದ್ದುಕೊಳ್ಳುವುದಕ್ಕೆ ಸಾಧ್ಯನಾ? can you read it in your language? ನೀವು ನರಮನುಷ್ಯನು ದೇವರಿಂದ കദ്ದುಕೊಳ್ಳಬಹುದೇ? ನೀವು ನನ್ನಿಂದ കദ്ದುಕೊಳ್ಳುತ್ತಿದ್ದೀರಿ. Keep reading. തോൽപ്പിക്കാമോ? എങ്കിലും നിങ്ങൾ എന്നെ തോൽപ്പിക്കുന്നു. എന്നാൽ നിങ്ങൾ ഏതിൽ ഞങ്ങൾ നിന്നെ തോൽപ്പിക്കുന്നു എന്ന് ചോദിക്കുന്നു. ദശാംശത്തിലും വഴിപാടിലും തന്നെ. 9, 10. നിങ്ങൾ ഈ ജാതി മുഴുവനും തന്നെ എന്നെ തോൽപ്പിക്കുന്നത് കൊണ്ട് നിങ്ങൾ ശാപഗ്രസ്തരാകുന്നു. എൻ്റെ ആലയത്തിൽ ആഹാരം ഉണ്ടാകേണ്ടതിന് നിങ്ങൾ ദശാംശം മുഴുവനും ഭണ്ഡാരത്തിലേക്ക് കൊണ്ടുവരുവേൻ. ഞാൻ നിങ്ങൾക്ക് ആകാശത്തിൻ്റെ കിളിവാതിലുകളെ തുറന്ന് സ്ഥലം പോരാതെ വരുവോളം നിങ്ങളുടെ മേൽ അനുഗ്രഹം പകരുകയില്ലയോ എന്നിങ്ങനെ നിങ്ങൾ ഇതിനാൽ എന്നെ പരീക്ഷിപ്പേൻ എന്ന സൈന്യങ്ങളുടെ യഹോവ അരുളി ചെയ്യുന്നു. Hallelujah. Hallelujah. It is in your Bible. ಅದು ನಿಮ್ಮ ಸತ್ಯವೇದದಲ್ಲಿದೆ. See, we have it to pay tithe regularly. ನಾವು ನಿರಂತರವಾಗಿ ದಶಮ ಭಾಗಗಳನ್ನು ಕೊಡಬೇಕು. Tithe means Dashamsha. minimum 10% of our income. ದಶಾಂಶ ಅಂತ ಹೇಳಿದ್ರೆ ನಮ್ಮ ಸಿಗುವಂತ ಆ ಸಂಬಳದಲ್ಲಿ 10% ಕೊಡಬೇಕೆಂಬುದಾಗಿ. Not the leftover. ಉಳಿದಿರುವುದಂತದಲ್ಲ. The first thing you have to separate your tithe. ಮೊದಲನೇದಾಗಿ ನಿಮಗೆ ಸಿಗುವಂತದಲ್ಲಿ ಮೊದಲು ದಶಮಾಂಶ Not only that, ಬೇರ್ಪಡಿಸಬೇಕು. your first fruit belongs to the Lord. ಅದೇ ರೀತಿಯಾಗಿ ನಿಮ್ಮ ಪ್ರಥಮ ಫಲ ಅದು ದೇವರಿಗೆ What is ಸೇರಲ್ಪಡಬೇಕಾಗುವುದು. the first fruit? ಯಾವುದಾಗಿದೆ ಪ್ರಥಮ ಫಲ? The salary came from your first job. ನಿಮ್ಮ ಮೊದಲನೇ ಕೆಲಸದಿಂದ ಮೊದಲನೇ ಸಂಬಳ ನಿಮಗೆ ಸಿಕ್ಕಿತು. The promotion, the money you receive through your promotion. ನಿಮ್ಮ ಉನ್ನತಿಯಿಂದ ನಿಮಗೆ ಸಿಗುವಂತ ಹಣ. The money you receive through your first business. ನಿಮ್ಮ ವ್ಯವಹಾರದಿಂದ ಸಿಗುವಂತ ಮೊದಲನೇ ಹಣ. These all are under the first fruit. ಇದೆಲ್ಲವೂ ಕೂಡ ಪ್ರಥಮ ಫಲದಲ್ಲಿ ಒಳಪಡುತ್ತದೆ. If you put this simple
practice the simple things, I'll tell you, no curses can follow you. ಈ ಚಿಕ್ಕ ಚಿಕ್ಕ ಸಂಗತಿಗಳು ನೀವು ಅಭ್ಯಾಸ ಮಾಡಿಕೊಳ್ಳುವುದಾದರೆ ಯಾವ ಶಾಪಗಳು ನಿಮ್ಮ ಜೀವಿತದಲ್ಲಿ ಬರುವುದಿಲ್ಲ. Everyone take your Bible, Proverbs chapter 26 verse 2. ಎಲ್ಲರೂ ಕೂಡ ಸತ್ಯವೇದ ತೆಗೆದುಕೊಳ್ಳ್ರಿ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ. Bible says that a curse will not work without a cause. Proverbs chapter 26 verse 2. കുരികിൽ പാറിപ്പോകുന്നതും മീവൽ പക്ഷി പറന്ന് പോകുന്നതും പോലെ കാരണം കൂടാതെ ശാപം പറ്റുകയില്ല. Can you read that scripture together? Ready? 1, 2, 3, go. In your own language. Once again, we are going to read together, everyone. If you know English, read it in English. Malayalam, Kannada, any language. Okay, ready? 1, 2, 3, go, including children. Ready? 1, 2, 3, go. Hallelujah. Hallelujah. See, a curse will not work without a cause. But if there is a cause, there is a chance of curses can touch you. ನಿಮಿತ್ತವಿಲ್ಲದೆ ಯಾವುದೇ ಶಾಪವು ನಮ್ಮಲ್ಲಿ ಎರಗುವುದಿಲ್ಲ. ನಿಮಿತ್ತಗಳಿಂದ Galatians ಶಾಪ chapter 3 ಉಂಟಾಗುತ್ತದೆ. and Galatians chapter 3, ಗಲಾತ್ಯದವರಿಗೆ 13 and 14 says that. Can you read it together? 13-14ನೇ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. മരത്തിന്മേൽ തൂങ്ങുന്നവൻ എല്ലാം ശപിക്കപ്പെട്ടവനെന്ന് എഴുതിയിരിക്കുന്നത് പോലെ ക്രിസ്തു നമുക്ക് വേണ്ടി ശാപമായി തീർന്നു. ന്യായപ്രമാണത്തിന്റെ ശാപത്തിൽ നിന്ന് നമ്മെ വിലയ്ക്ക് വാങ്ങി അബ്രഹാമിന്റെ അനുഗ്രഹം ക്രിസ്തുവേശുവിൽ ജാതികൾക്ക് വരേണ്ടതിന് നാം ആത്മാവെന്ന വാഗ്ദത്ത വിഷയം വിശ്വാസത്താൽ പ്രാപിപ്പാൻ തന്നെ. Shall we stand on our feet? ನಾವೆಲ್ಲರೂ ನಮ್ಮ ಕಾಲು ಎದ್ದು ನಿಂತುಕೊಳ್ಳೋಣ. We are going to read this scripture together once again. ಈ ಒಂದು ವಚನ ಭಾಗ ನಾವೆಲ್ಲರೂ ಒಟ್ಟಾಗಿ ಸೇರಿ ಓದುತ್ತಿದ್ದೇವೆ. Galatians chapter 3, ಗಲಾತ್ಯದವರಿಗೆ 3ನೇ ಅಧ್ಯಾಯ 13 and 14 ಅದರ together. 13-14 ವಾಕ್ಯಗಳು ಸೇರಿ ಓದೋಣ. You can look at here and read. ನೀವು ಈ ಸ್ಕ್ರೀನ್ ಅನ್ನು ನೋಡಿ ಓದಬಹುದು. Ready? 1, 2, 3, go. Bible says that Jesus became a curse at the cross. He took all the curses upon the cross. ದೇವರ ವಾಕ್ಯ ಹೇಳ್ತದೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ನಮ್ಮ ಶಾಪವನ್ನು ಹೊತ್ತುಕೊಂಡನು, ನಮ್ಮೆಲ್ಲರ ಶಾಪವನ್ನು ಹೊತ್ತುಕೊಂಡನು ಎಂಬುದಾಗಿ. We are blessed people. ನಾವು ಆಶ್ರಯಿಸಲ್ಪಟ್ಟಂತ ವ್ಯಕ್ತಿಗಳಾಗಿದ್ದೇವೆ. No one can curse us. ಯಾರು ನಮ್ಮನ್ನು ಶಪಿಸುವುದಕ್ಕೆ ಸಾಧ್ಯ ಇಲ್ಲ. Look at your neighbor and say, you are blessed. ಪಕ್ಕದವ್ರು ನೋಡಿ ಹೇಳಿದ್ರೆ ನೀವು ಆಶ್ರಯಿಸಲ್ಪಟ್ಟಿದ್ದೀರಿ. No one can curse you. ಯಾರು ನಿಮ್ಮನ್ನು ಶಪಿಸುವುದಕ್ಕೆ ಸಾಧ್ಯ ಇಲ್ಲ. I am a blessed person. ನಾನು ಆಶ್ರಯಿಸಲ್ಪಟ್ಟ ವ್ಯಕ್ತಿಯಾಗಿದ್ದೇನೆ. Keep a hand in your chest and say, I am a blessed person. ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಹೇಳ್ರಿ, ನಾನು ಆಶ್ರಯಿಸಲ್ಪಟ್ಟ ವ್ಯಕ್ತಿಯಾಗಿದ್ದೇನೆ. Whatever I touch will be blessed. ನಾನು ಏನೇ ಮುಟ್ಟಿದ್ದು ಅದು ಆಶೀರ್ವಾದವಾಗ್ತದೆ. My body will be blessed. ನನ್ನ ಶರೀರ ಆಶೀರ್ವಾದವಾಗ್ತದೆ. My health will be blessed. ನನ್ನ ಆರೋಗ್ಯ ಆಶೀರ್ವದಿಸಲ್ಪಡುತ್ತದೆ. My family will be blessed. ನನ್ನ ಕುಟುಂಬ ಆಶೀರ್ವದಿಸಲ್ಪಡುತ್ತದೆ. My children will be blessed. ನನ್ನ ಮಕ್ಕಳು ಆಶೀರ್ವದಿಸಲ್ಪಡುತ್ತಾರೆ. My husband and my father, mother, you declare whoever you want, they are all blessed. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ತಂದೆ ತಾಯಿ, ನಿಮಗೆ ಯಾರು ಬೇಕೋ ನೀವು ಅದನ್ನು ಹೇಳಿ ಘೋಷಿಸಿರಿ. My job is blessed, my business is blessed, my finances are blessed. ನನ್ನ ಕೆಲಸಗಳು ಆಶೀರ್ವದಿಸಲ್ಪಟ್ಟಿದೆ, ನನ್ನ ವ್ಯವಹಾರಗಳು ಆಶೀರ್ವದಿಸಲ್ಪಟ್ಟಿದೆ. Declare over your life, declare over your life. Open your mouth and declare over your life and say, I am a blessed person. ಬಾಯಿಗಳು ತೆರೆದು ಘೋಷಿಸಿರಿ, ಹೇಳಿರಿ, ನಾನು ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯಾಗಿದ್ದೇನೆ. All the eyes being closed and focus upon Jesus. ಎಲ್ಲ ಕಣ್ಣುಗಳನ್ನು ಮುಚ್ಚಿ ದೇವರ ಕಡೆಗೆ ಗಮನ ಕೊಡ್ರಿ. Bible says that Jesus became a curse at the cross. ದೇವರ ವಾಕ್ಯ ಹೇಳ್ತದೆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಶಾಪಗ್ರಸ್ತನಾದನು. He redeemed us from the hand of every kind of curses. ದೇವರು ನಮ್ಮನ್ನು ಎಲ್ಲ ಶಾಪದ ಕಟ್ಟುಗಳನ್ನು ನಮ್ಮನ್ನು ವಿಮೋಚಿಸಿದನು ಎಂಬುದಾಗಿ. How to come out from the curses? ಯಾವ ರೀತಿಯಾಗಿ ಶಾಪದಿಂದ ಹೊರಗೆ ಬರೋದಕ್ಕೆ ಸಾಧ್ಯ? First of all, confession. ಮೊದಲ ರೀತಿ ಅರಿಕೆ ಮಾಡಿಕೊಳ್ಳುವುದು, Forgiveness. ಕ್ಷಮಿಸುವಂತದ್ದು. Proverbs chapter 28 verse 13. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ ಅದರ 30ನೇ ವಾಕ್ಯ. Proverbs chapter 28 verse 13. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ ಅದರ 30ನೇ ವಾಕ್ಯ. 28:13 1-3. 13ನೇ ವಾಕ್ಯ. തന്റെ ലംഘനങ്ങളെ മറച്ചു വെക്കുന്നവന് ശുഭം വരികയില്ല, അവയെ ഏറ്റുപറഞ്ഞ് ഉപേക്ഷിക്കുന്നവനോ കരുണ ലഭിക്കും. Can we read it together, that scripture? ನಾವು ಸೇರಿ ಓದೋಣವಾ? ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. See, if you made any mistake in the past, ನಿಮ್ಮ ಜೀವಿತದಲ್ಲಿ ಹಿಂದೆ still ಏನಾದ್ರು ತಪ್ಪು you ಮಾಡಿದ್ರೆ, feel like that,
you feel regret about it, bad about it, ask forgiveness to God. ಈಗಲೂ ಕೂಡ ಅದರ ಕುರಿತಾಗಿ ನೀವು ಪಶ್ಚಾತ್ತಾಪ ಪಡುವುದಾದ್ರೆ ದೇವರ ಸಂಗಡ ಕ್ಷಮೆಗೋಸ್ಕರವಾಗಿ If ಕೇಳಿಕೊಳ್ಳಿ. you spoke against your father or mother, if you curse your father or mother, say sorry to the Lord. Lord Jesus, please wash me. ತಂದೆ ತಾಯಿಗೆ ವಿರುದ್ಧವಾಗಿ ಮಾತನಾಡಿದರೆ ಅವರ ವಿರುದ್ಧವಾಗಿ ನೀವು ಶಾಪ ಹಾಕಿದ್ರೆ ಯೇಸು ಸ್ವಾಮಿಯೊಟ್ಟಿಗೆ ಕೇಳಿದ್ರೆ ದೇವರೇ ನನ್ನ ಕ್ಷಮಿಸು ಎಂಬ ತೊಳೆ ಎಂಬುದಾಗಿ. If you work against the man of God, if you speak against the man of God, ask forgiveness to Jesus. ದೇವರ ಮನುಷ್ಯನ ವಿರುದ್ಧವಾಗಿ ಮಾತನಾಡಿದರೆ ದೇವರ ಮನುಷ್ಯ ವಿರುದ್ಧವಾಗಿ ಏನಾದರೂ ಕೆಲಸ ಮಾಡಿದರೆ ದೇವರ ಸಂಗಡ ಕ್ಷಮೆ ಕೇಳಿಕೊಳ್ಳ್ರಿ. All the eyes being closed ಎಲ್ಲ ಕಣ್ಣುಗಳು ಮುಚ್ಚಿರಲಿ. and ask forgiveness to God. ಆನಂತರವಾಗಿ ದೇವರ ಸಮ್ಮುಖದಲ್ಲಿ ಕ್ಷಮೆಯನ್ನು Dear ಕೇಳಿರಿ. Lord Jesus, wash me, Lord. ದೇವರೇ ಯೇಸು ಸ್ವಾಮಿ ನನ್ನನ್ನು ಶುದ್ಧೀಕರಿಸು. If you have any kind of unconfessed sins in your life, ask forgiveness to God. ನಿಮ್ಮ ಜೀವಿತದಲ್ಲಿ ಅರಿಕೆ ಮಾಡಲ್ಪಡದಿರುವಂತ ಏನಾದರೂ ಪಾಪಗಳಿದ್ದರೆ ದೇವರ ಸಂಗಡ ಅದನ್ನು ಕೇಳಿಕೊಳ್ಳ್ರಿ. Bible says that his eyes are naked. You cannot hide anything from the eyes of the Lord. ದೇವರ ವಾಕ್ಯ ಹೇಳ್ತಾನೆ ಆತನ ದೃಷ್ಟಿಯಿಂದ ಏನನ್ನು ಕೂಡ ನಮಗೆ ಬಚ್ಚಿಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. Whatever you are doing the secret, whatever you are doing in the dark place, still it is visible to the Lord. ನೀವೇನೇ ರಹಸ್ಯವಾಗಿ ಮಾಡಿದ್ರು ನೀವೇನೇ ಕತ್ತಲಲ್ಲಿ ಮಾಡಿದ್ರು ಕೂಡ ಅದು ಕೂಡ ದೇವರು ಅದು ನೋಡುವಾತನಾಗಿದ್ದಾನೆ. Ask forgiveness to the Lord. I don't want to continue these things again, Lord. I need a freedom. I need a breakthrough in my life. ದೇವರ ಸಂಗಡ ಪ್ರಾರ್ಥಿಸಿರಿ, ದೇವರೇ ಇದೇ ಸ್ಥಿತಿಯಲ್ಲಿ ನನಗೆ ಮುಂದುವರಿಯುವುದಕ್ಕೆ ನನಗೆ ಆಸೆ ಇಲ್ಲ, ನನ್ನ ಜೀವಿತದಲ್ಲಿ ಒಂದು ಸ್ವತಂತ್ರತೆ ಬೇಕು, ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ಬೇಕು. Open your mouth and confess to God. Talk to God. Lord Jesus, I need a change in my life. ಬಾಯಿಗಳು ತೆರೆದು ದೇವರ ಸಂಗಡ ಅರಿಕೆ ಮಾಡಿರಿ, ಪ್ರಾರ್ಥಿಸಿರಿ, ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಬೇಕು. Lord, I need a change in my life. ದೇವರೇ ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ನನಗೆ ಬೇಕು. Lord, transform me, Lord. ದೇವರೇ ನನ್ನ ರೂಪಾಂತರಗೊಳಿಸು. Lord, certain things, whatever I am doing, whatever I am thinking, Lord, it is not right with you. Lord, I want to come out from that issue, Lord. ದೇವರ ಕೆಲ ಸಂಗತಿಗಳನ್ನು ಮಾಡುವಂತ ಕೆಲ ಸಂಗತಿಗಳು ಯೋಚಿಸುವುದು ಅದು ನನಗೆ ಬೇಡ ಕರ್ತನೆ, ಅದರಿಂದ ನನಗೆ ಹೊರಗೆ ಬರಬೇಕು. Pray to God. ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ. Pray to the Lord. Open your mouth. ಬಾಯಿಗಳನ್ನು ತೆರೆದು ದೇವರೊಟ್ಟಿಗೆ Pray to the ಪ್ರಾರ್ಥಿಸಿರಿ. Lord. Pray to the Lord. ದೇವರೊಟ್ಟಿಗೆ ಪ್ರಾರ್ಥಿಸಿರಿ. Lord Jesus, ಯೇಸು ಸ್ವಾಮಿ, have mercy on me, Lord. ದೇವರೇ ಎಷ್ಟೊಂದು ಕರುಣೆ ಉಳ್ಳವನೇ, ನನ್ನೊಟ್ಟಿಗೆ ಕರುಣೆ ತೋರಿಸು. If you are bitter in your heart ನಿಮ್ಮ ಹೃದಯದಲ್ಲಿ ಕೈ ಇದ್ದರೆ against your family members, against your father, mother, against your husband or wife, doesn't matter. Release that individual from your heart. ನಿಮ್ಮ ಹೃದಯದಲ್ಲಿರುವಂತಹ ಕಹಿ ನಿಮ್ಮ ಕುಟುಂಬದ ವಿರುದ್ಧವಾಗಿ, ನಿಮ್ಮ ತಂದೆ ತಾಯಿ ಗಂಡ ಹೆಂಡತಿಗೆ ವಿರುದ್ಧವಾಗಿ ಒಂದು ಕೈ ಇದ್ರೆ ಅದನ್ನು ಬಿಟ್ಟು ಬಿಡ್ರಿ. Tell to Jesus, Lord, I am forgiving with that brother, that person. ಹೇಳ್ರಿ, ಯೇಸು ಸ್ವಾಮಿ, ನಾನು ಆ ವ್ಯಕ್ತಿಯೊಟ್ಟಿಗೆ ಆ ಸಹೋದರೊಟ್ಟಿಗೆ ನಾನು ಕ್ಷಮಿಸ್ತೇನೆ ಎಂಬುದಾಗಿ. If you feel like any kind of curses is hanging you over, ask the Lord Jesus, set me free from that curses, Lord. ನಿಮ್ಮ ಜೀವಿತದ ಯಾವುದಾದ್ರು ಶಾಪಗಳಿರುವುದಾದ್ರೆ ಯೇಸು ಸ್ವಾಮಿಯೊಟ್ಟಿಗೆ ದೇವರೇ ಆ ಶಾಪಗಳಿಂದ ನಾನು ಬಿಡಿಸಿ ಎಂಬುದಾಗಿ. Pray to God. Open your mouth and pray to God. ಬಾಯಿಗಳನ್ನು ತೆರೆದು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ. If you are bound by the enemy with any kind of addictions, God wants to set you free. ಯಾವುದೇ ರೀತಿಯಾದ ಗುಲಾಮತ್ವದ ಸ್ಥಿತಿ ನಿಮಗಿರುವುದಾದ್ರೆ ದೇವರು ಅದನ್ನು ಬಿಡಿಸಲು ಆತನು ಆಸೆ ಪಡುತ್ತಾನೆ. It could be a curses operation in your life. ಅದು ಒಂದು ಶಾಪ ನಿಮ್ಮ ಜೊತೆಲಿ ಕ್ರಿಯೆ ಮಾಡುವ ಮೂಲಕವಾಗಿರಬಹುದು. Ask Jesus to help you. ಯೇಸು ಸ್ವಾಮಿಯೊಟ್ಟಿಗೆ ಸಹಾಯಕ್ಕಾಗಿ ಬೇಡಿಕೊಳ್ಳ್ರಿ. Take a little bit time and confess. Have a personal conversation with the Lord.
ಸ್ವಲ್ಪ ಸಮಯ ತೆಗೆದುಕೊಳ್ಳ್ರಿ, ಅರಿಕೆ ಮಾಡಿಕೊಳ್ಳ್ರಿ. ಸ್ವಲ್ಪ ಸಮಯ ನೀವು ದೇವರ ಸಂಗಡ This is a ಮಾತನಾಡಿ. divine moment. ಇದು ದೈವಿಕವಾದ ಒಂದು ಕ್ಷಣವಾಗಿದೆ. This is a divine moment. ಇದು ದೈವಿಕವಾದ ಒಂದು ಕ್ಷಣ. Take your time and speak to the Lord. ಸಮಯ ತೆಗೆದುಕೊಂಡು ದೇವರ ಸಂಗಡ ಮಾತನಾಡಿ. Lord Jesus, I need a change in my life. ಯೇಸು ಸ್ವಾಮಿ, ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ನನಗೆ ಬೇಕು. Lord, forgive me, Lord. Certain things what I am doing is not right with the Lord. ಕೆಲವು ಸಂಗತಿಗಳು ನನ್ನ ಜೀವಿತದಲ್ಲಿ ಮಾಡುವಂತದ್ದು ಸರಿಯಲ್ಲ, ನನ್ನನ್ನು ಕ್ಷಮಿಸು ದೇವರೇ. Open your mouth and cry out to Him. ಬಾಯಿಗಳನ್ನು ತೆರೆದು ದೇವರ ಸಂಗಡ ಹಳಿರಿ. Oh, Jesus, I worship you, Lord. Thank you, Lord. Lord, I pray. Lord, I pray for these people, Lord, Father. Every generational curses, Lord, Father. The people is going through, Lord. Whatever is belongs to the people, Lord. Let them, Lord, Lord, I pray and break every generational curses in the mighty name of Jesus. ಈ ಜನರ ಮೇಲಿರುವಂತೆ ಎಲ್ಲ ಪಾರಂಪರಿಕವಾದ ಸಂತತಿ ಮೇಲಿರುವಂತಹ ಶಾಪಗಳನ್ನು ಯೇಸುವಿನ ನಾಮದಲ್ಲಿ, ಸರ್ವಶಕ್ತ ಯೇಸುವಿನ ನಾಮದಲ್ಲಿ ಮುರಿತಾ ಇದ್ದೇನೆ. Be free right now. ಈಗಲೇ ಒಂದು ಸ್ವತಂತ್ರತೆ Every ಅನುಭವಿಸಿ. chains and every evil chains will be broken right now in the mighty name of Jesus. ಎಲ್ಲ ದುಷ್ಟನ ಸರಪಣಿಗಳು, ಎಲ್ಲ ಸರಪಣಿಗಳು ಸರ್ವಶಕ್ತನಾದ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. If you feel like that, if you have any kind of curses is operational in your life, lift your hands. ನಿಮ್ಮ ಜೀವಿತದಲ್ಲಿ ಕೆಲವು ಶಾಪಗಳು ನಿಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತದೆ ಅಂತ ಹೇಳುವಂತವರು ನಿಮ್ಮ ಕೈಗಳ ಮೇಲೆ ಕೆತ್ತಿರಿ. If you feel an invisible barrier is working in your life, blocking your blessings, lift your hands. ನಿಮ್ಮ ಜೀವಿತದಲ್ಲಿ ಕಾಣದಿರುವಂತ ಒಂದು ಲೋಕದಲ್ಲಿ ಏನಾದ್ರೂ ಶಕ್ತಿಗಳು ಕ್ರಿಯೆ ಮಾಡ್ತದೆ, ತಡೆ ಮಾಡ್ತದೆ ಎಂಬುದಾಗಿ ನಿಮಗೆ ಆ ಅನುಭವ ಇದೆ, ನಿಮ್ಮ ಕೈಗಳ ಮೇಲೆ ಕೆತ್ತಿರಿ. Lord, I pray right now in the mighty name of Jesus, the supernatural power of the Holy Spirit touch them. Lord, I pray, Lord Father, I break every curses in the mighty name of Jesus. ನಿನ್ನ ಅತಿಶಯವಾದ ಹಸ್ತಗಳು ವ್ಯಕ್ತಿಗಳನ್ನು ಮುಟ್ಟಲಿ ಕರ್ತಾವೆ. ಎಲ್ಲ ಶಾಪಗಳು ಯೇಸುವಿನ ನಾಮದಲ್ಲಿ ಅದು ಮುರಿಯಲ್ಪಡಲಿ. Let it break right now in the mighty name of Jesus. ಸರ್ವಶಕ್ತ Let it break right now in the mighty name of Jesus. Every power, every addictions, every darkness will be broken right now in the mighty name of Jesus. Every financial losses, every failures will be broken right now in Jesus' name. Let the freedom come from the people. Rasa ta 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 ta. Re te 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 te. Re se te 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 te. Re te 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 te. Re te 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 te. If you need prayer, you can come forward quickly. ನಿಮಗೆ ಪ್ರಾರ್ಥನೆ ಬೇಕಾಗಿದ್ರೆ ದಯವಿಟ್ಟು ಬೇಗನೆ ಮುಂದಕ್ಕೆ ಬನ್ರಿ. Can you arrange this area? Someone can help? ಸ್ವಲ್ಪ ಈ ಜಾಗವನ್ನು ಸಿದ್ಧಪಡಿಸಬಹುದಾ? Come quickly. ಬೇಗನೆ ಪ್ರಾರ್ಥನೆ ಬೇಕು ಅಂತಿರುವಂತರು ಮುಂದಕ್ಕೆ ಬನ್ರಿ. Come forward. Come forward. ಮುಂದಕ್ಕೆ ಬನ್ರಿ. If you need prayer, if you need any prayer, come forward. ನಿಮಗೆ ಪ್ರಾರ್ಥನೆ ಬೇಕು ಅಂತ ಹೇಳುವಂತವರು ಮುಂದಕ್ಕೆ ಬನ್ರಿ. If you feel a chain is blocking your blessings, come forward. ನಿಮ್ಮ ಆಶೀರ್ವಾದಗಳು ಕೆಲ ಸರಪಣಿಗಳು ಕಟ್ಟುವಂತ ಸ್ಥಿತಿಯಲ್ಲಿ ಇರುವಂತದಾದ್ರೆ ನೀವು ಮುಂದಕ್ಕೆ ಬನ್ರಿ. If you feel some kind of financial chain is keep blocking in your life, come forward. ನಿಮ್ಮ ಜೀವಿತದಲ್ಲಿ ಹಣಕಾಸಿನ ವಿಷಯದಲ್ಲಿ ಕೆಲ ಸರಪಣಿಗಳು ನಿಮ್ಮನ್ನು ಕಟ್ಟುವಂಥದ್ದು, ತಡೆ ಮಾಡುವಂಥದ್ದು ನೀವು ಜೀವಿತದಲ್ಲಿ ಅನುಭವಿಸ್ತಾ ಇದ್ರೆ ನೀವು ಮುಂದಕ್ಕೆ ಬರಬಹುದು. All the eyes been closed. ಎಲ್ಲ ಕಣ್ಣುಗಳು ಮುಚ್ಚಿರಲಿ. We are going to worship Jesus for 1 minute. ಒಂದು ನಿಮಿಷ ನಾವು ಯೇಸು ಸ್ವಾಮಿನ ಆರಾಧನೆ ಮಾಡೋದಕ್ಕೆ ಹೋಗ್ತಾ Whenever the ಇದ್ದೀವಿ. worship comes down, when the glory comes down, the things, every chains and everything will be break. ಆರಾಧನೆಗಳು ಪ್ರಕಟವಾಗುವಾಗ ದೇವರ ಸಾನ್ನಿಧ್ಯ ಪ್ರಕಟವಾಗ್ತದೆ, ಎಲ್ಲ ಸ್ಥಿತಿಗಳು ಕೂಡ ಬದಲಾಗ್ತದೆ. Holy Lord, you are holy Lord. Holy, you are holy Lord. Thank you, Lord. Thank you, Jesus. Thank you for taking all the curses upon the cross, Lord. ಎಲ್ಲ ಶಾಪಗಳನ್ನು ನಿನ್ನ ಶಿಲುಬೆಯಲ್ಲಿ ಒತ್ತುಕೊಂಡಿದ್ದಕ್ಕಾಗಿ ಸ್ತೋತ್ರ. We declare it over our life, Lord. ನಮ್ಮ ಜೀವಿತದಲ್ಲಿ ಅದನ್ನೇ ನಾವು ಘೋಷಿಸ್ತಾ ಇದ್ದೀವಪ್ಪ. Thank you, Jesus.
God is going to touch you now. ದೇವರು ನಿಮ್ಮನ್ನು ಮುಟ್ಟುವುದಕ್ಕಿದ್ದಾರೆ. You don't know why the tears are coming from. That means that God already began the work in you. ನಿಮ್ಮ ಕಣ್ಣಲ್ಲಿ ಯಾಕೆ ಕಣ್ಣೀರು ಬರ್ತಾರೆ ಎಂಬುದು ನಿಮಗೆ ಗೊತ್ತಿಲ್ಲದಿದ್ದರೆ ಅದರ ಅರ್ಥವಾಗದೆ ದೇವರು ಮುಂಚಿತವಾಗಿ ನಿಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇದ್ದಾರೆ. Every crisis is going to free right now. ಎಲ್ಲ ಶಾಪಗಳು ಇಂದ ನಿಮಗೆ ಒಂದು ಸ್ವತಂತ್ರತೆ ನಡೆಯೋದಕ್ಕೆ ಹೋಗ್ತಾ ಇದೆ. Jesus, everyone lift your hands to heaven. We are going to worship the Lord for a few more seconds. ನಾವು ಆರಾಧಿಸೋಣ ಎಲ್ಲರೂ ದೇವರ ಸಮ್ಮುಖದಲ್ಲಿ ಕೆಲ ಕ್ಷಣಗಳು. Thank you, Lord. Thank you, Lord. Have mercy. This is my desire to I give you praise. Oh, that I adore is in you. Lord, I give you my heart. I leave my soul. I live for you alone. Every breath that I take, every moment I wait, Lord, have your way in me. Lord, I give you my heart. I give you my soul. I live for you alone. Just worship Him. Don't look at here and there. Just worship the Lord. ಆ ಕಡೆ ಈ ಕಡೆ ನೋಡದೆ ದೇವರನ್ನು ಆರಾಧಿಸಿರಿ. I take every moment I wait. Lord, have your way in me. Na 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 na. Na 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 na. Na 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 na. Na 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 ra ra ra. Ra 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 ra. Ra 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 ra. Oh Jesus, oh Jesus, we love you, Lord. We love you, Lord. We love you, Lord. We love you, Lord.
Who is standing behind, come closer. Who is standing behind, come closer. ಇಲ್ಲಿ ನಿಂತಿರುವಂತವರು ದಯಮಾಡಿ ಮುಂದಕ್ಕೆ ಬನ್ನಿ, ಇನ್ನು ಸ್ವಲ್ಪ ಹತ್ತಿರಕ್ಕೆ. God want to touch you. He want to bless you. ದೇವರು ನಿಮ್ಮನ್ನು ಮುಟ್ಟುವುದಕ್ಕಿದ್ದಾರೆ, ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕಿದ್ದಾರೆ. The heaven is coming down. ಪರಲೋಕವು ಕೆಳಗಿಳಿದು ಬರ್ತಾ He ಇದೆ. want to transform you. ಆತ ನಿಮ್ಮನ್ನು ರೂಪಾಂತರಗೊಳಿಸುತ್ತಾನೆ. It's not by mind, not my power, but by the Spirit, says the Lord. ನಮ್ಮ ಶಕ್ತಿ ನಮ್ಮ ಬಲದಿಂದ ದೇವರ ಆತ್ಮನಿಂದಲೇ. Give me my soul, live for you alone. Every breath that I take, every moment I awake, Lord, have your way in me. Lord, Arasure, Ragarasure, Haradurige Nadu, Razure Nagure. Every moment I'm awake, Lord, have your way in me. Na 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 na. Na 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 na. Na 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 na. Ra 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 na na na. Na 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 ra ra. Lord Jesus, have your way in us, Lord. Have your way. Have your way. Lord Jesus, 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 have your way. Lord, I pray, Lord, ಪ್ರಾರ್ಥಿಸುತ್ತೇನೆ. let the hand of God comes upon these people right now. ಈ ವ್ಯಕ್ತಿಗಳ ಮೇಲೆ ನಿನ್ನ ಹಸ್ತವು ಇದೇ ಸಮಯದಲ್ಲಿ ಬರಬೇಕು. Lord, whoever surrender, Lord, whoever came forward for the prayer, Lord, I pray, Lord, you have to begin a new work in their life, Lord. ಯಾರೆಲ್ಲ ಪ್ರಾರ್ಥನೆಗೋಸ್ಕರವಾಗಿ ಮುಂದೆ ಬಂದಿದ್ದಾರೋ, ಸಮರ್ಪಿಸಿದ್ದಾರೋ, ಅವರ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಬೇಕಪ್ಪ. Na 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 na. Na 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 na. Na 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 na. Oh ra 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 ra. Ra 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 ra. Jesus. Oh Jesus. God want to touch you. He's going to touch you in a special way today afternoon. ಈ ಮಧ್ಯಾಹ್ನದಲ್ಲಿ ದೇವರು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಿಮ್ಮನ್ನು ಮುಟ್ಟೋದಕ್ಕೆ ಹೋಗ್ತಾ ಇದ್ದಾರೆ. Whoever is ready to hunger, He will fill you. ಯಾರೆಲ್ಲ ಹಸಿವಿನಿಂದಿದ್ದರೂ ಆತ ನಿಮಗೆ ತುಂಬಿಸೋದಕ್ಕೆ ಶಕ್ತನಾಗಿದ್ದಾನೆ. Ask God to have His way in your life. ದೇವರ ಸಂಗಡ ಕೇಳಿಕೊಳ್ಳಿರಿ, ಆತನ ದಾರಿ ನಿಮ್ಮ ಜೀವಿತದಲ್ಲಿ ತೋರಲ್ಪಡೋದಕ್ಕೋಸ್ಕರ. Your way is temporary, your plan is temporary, but our God's way is perfect. ನಿಮ್ಮ ದಾರಿಗಳು ಅದು ಈಗ ತಾತ್ಕಾಲಿಕವಾಗಿ ಮಾತ್ರ, ನಿಮ್ಮ ಯೋಜನೆಗಳು ತಾತ್ಕಾಲಿಕ, ಆದರೆ ದೇವರ ಮಾರ್ಗಗಳು ಅದು ಶಾಶ್ವತವಾಗಿರುವಂತದ್ದು. In the mighty name of Jesus. ಸರ್ವಶಕ್ತನಾದ ಯೇಸುವಿನ ನಾಮದಲ್ಲಿ. In the mighty name of Jesus. ಸರ್ವಶಕ್ತನಾದ ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. Let the power of the Lord fall upon these people. ದೇವರ ಆತ್ಮನ ಶಕ್ತಿ ಜನರ ಮೇಲೆ ಬೀಳಲ್ಪಡಲಿ. Power.
Na 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 na